ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ಫ್ರೆಂಡ್ಸ್, ಇವತ್ತು ನಾನು ಉಪ್ಪಿನಂಗಡಿಗೆ ಹೊರಟಿದ್ದೀನಿ. ಸೊ ನಾನು ಮತ್ತು ಅತ್ತೆ ಇಬ್ಬರು ಕೂಡ ಸ್ವಲ್ಪ ಶಾಪಿಂಗ್ ಇದೆ, ಅದಕ್ಕಿಂತ ಹೊರಟಿದ್ದೀವಿ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೇಸಲ್ಲಿ ರುದ್ದೊಂದು ಸ್ಕೂಲ್ ಡೇ ಇದೆ. ಆ್ಯಂಡ್ ಅದಕ್ಕೋಸ್ಕರ ಅವ್ಳು ಸ್ಕೂಲಿಂದ ಹೇಳಿದ್ದಾರೆ ಕೆಲವು ಫ್ಯಾನ್ಸಿ ಐಟಮ್ಸ್ಗಳೆಲ್ಲನೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮೇನ್ಲಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಉಪ್ಪಿನಂಗಡಿಗೆ. ಹಾಗೆ ಈ ಸಲ ಸ್ಕೂಲ್ ಡೇಗೆ ಡ್ರೆಸ್ ಬಂದು ಅವರು ಆನ್ಲೈನಲ್ಲೇ ಲಿಂಕ್ ಕಳಿಸಿದ್ರು. ಸೊ ಅದ್ರ ಮುಖಾಂತರ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಆ ಫ್ರಾಕ್ ಕೂಡ ನಿಮಗೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾವ ರೀತಿ ಇದೆ ಅವಳ ಸ್ಕೂಲ್ ಡೇ ಡ್ರೆಸ್ ಅಂತ ಹೇಳಿ. ಆ್ಯಂಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅವಳದು. ಹಾಗಾಗಿ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ಗಳೆಲ್ಲ ಹೇಳಿದ್ದಾರೆ ಚಿಕ್ಕ ಪುಟ್ಟದ್ದು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡೋದಿದೆ. ಆ್ಯಂಡ್ ಅದಕ್ಕೆ ನಾನು ಅತ್ತೆ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಆ್ಯಂಡ್ ಇದು ಬಂದು ಉಪ್ಪಿನಂಗಡಿ ರೀಚ್ ಆದ್ವಿ. ಆ್ಯಂಡ್ ಈ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾದರೂ ಆಟೋ ಸಿಕ್ಕಿದ್ರೆ ಅದರಲ್ಲೇ ಹೋಗ್ತೀವಿ ಅಂತ ಹೇಳಿ. ಸಖತ್ ಬಿಸಿಲಿದೆ ಅಲ್ವಾ, ಸೊ ನನಗೂ ಕೂಡ ತುಂಬ ನಡೆಯೋದಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇದು ದೇವಸ್ಥಾನ ಇದೆ ಅಲ್ವಾ, ಸೊ ಆ ರೋಡ್ ಇದು ಒಂಥರ ತುಂಬಾ ಸೈಲೆಂಟಾಗಿ ತುಂಬಾ ಚೆನ್ನಾಗಿದೆ ಏರಿಯಾ. ಆ್ಯಂಡ್ ಇಲ್ಲಿಂದ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಡೆಸ್ಟಿನೇಷನಿಗೆ ರೀಚ್ ಆದ್ವಿ. ಆ್ಯಕ್ಚುಲಿ ಈ ಕಾಂಪ್ಲೆಕ್ಸಲ್ಲಿ ಎಲ್ಲನೂ ಇದೆ. ಅಂದರೆ ಚಪ್ಪಲ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಫ್ಯಾನ್ಸಿ ಐಟಮ್ಸ್ಗಳಾಗಿರ್ಬೋದು, ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸಾಕಷ್ಟು ಸಲ ಇಲ್ಲಿಗೆ ಬಂದಿದ್ದೀನಿ ನಾನು. ಆ್ಯಂಡ್ ಈಗ ಫ್ಯಾನ್ಸಿ ಸ್ಟೋರಿ ಹೋಗಿದ್ದೆ. ಆ್ಯಂಡ್ ಸ್ವಲ್ಪ ನಮಗೆ ಡ್ರೆಸ್ ಕೂಡ ಸ್ವಲ್ಪ ಶಾಪಿಂಗ್ ಇತ್ತು, ಅದು ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಇದೆಲ್ಲ ಬಂದು ಐಟಮ್ಸ್ಗಳು ಏನು ಅವ್ಳು ಶಾಲೆಯಿಂದ ಹೇಳಿದಾಳೆ ಇರುತ್ತೆ ಅಂದು. ಸೊ ಅದನ್ನೆಲ್ಲನೂ ಬೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟಿಗೆ ಏನೆಲ್ಲ ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ. ಆ್ಯಂಡ್ ಈ ಸ್ಟೋರಲ್ಲಿ ಬಂದು ಎಲ್ಲ ಐಟಮ್ಸ್ಗಳು ಇದೆ. ಆ್ಯಂಡ್ ಇದೆಲ್ಲ ಬಂದು ಔಟ್ಸೈಡ್ ಇಟ್ಟಿರುವಂಥದ್ದು. ತುಂಬ ರೀಸನೇಬಲ್ ಪ್ರೈಸಲ್ಲಿ ಐಟಮ್ಸ್ಗಳು ಸಿಗುತ್ತೆ. ಹಾಗೆ ನಮ್ಮ ಶಾಪಿಂಗೆಲ್ಲ ಮುಗಿಸ್ಕೊಂಡು ಹಾಗೆ ಊಟ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಈಗ ನಿಮ್ಗೆ ಇಲ್ಲಿ ಬಂದು ಏನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಕ್ಯಾಮಲ್ ಅವ್ರದ್ದು ಒಂದು ಪೇಂಟಿಂಗ್ ತೊಗೊಂಡೆ. ಆ್ಯಂಡ್ ಸ್ಟಿಕ್ಕರ್ ಪೇಂಟಿಂಗ್ ರದ್ದನಿಗೆ ತುಂಬ ಇಷ್ಟ, ಹಾಗಾಗಿ ಅದು ತೊಗೊಂಡೆ. ಆ್ಯಂಡ್ ಸ್ಟಿಕ್ಕರ್ಸ್ ಎಲ್ಲ 10 ರೂಪೀಸ್ಗೆಲ್ಲ ಇತ್ತು. ಆ್ಯಂಡ್ ಬ್ಯಾಂಗಲ್ಸ್ ಇದೇ ಕಲರ್ದು ಅವಳ ಹತ್ರ ಇತ್ತು. ಬಟ್ ಸ್ಟಿಲ್ ಅವಳು ಸ್ಕೂಲ್ ಡೇಗೆ ಹೊಸದೇ ಇರಲಿ ಅಂತ ಹೇಳಿ ಹೊಸದೇ ತೊಗೊಂಡೆ. ಆ್ಯಂಡ್ ಇದು ಬಂದು ABCD ಕ್ಯಾಲೆಂಡರ್, ABCD ಎಲ್ಲ ಮರ್ತೋಗ್ಬಿಟ್ಟಿದ್ದಾಳೆ. ಆ್ಯಂಡ್ ಇದು ಬಂದು ಅವಳ ಡ್ಯಾನ್ಸ್ ಡ್ರೆಸ್. ಆ್ಯಂಡ್ ಇದು ಹಾಕೊಂಡ್ಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅವಳಿಗೆ ಅಂತ ಹೇಳಿ. ಆ್ಯಂಡ್ ಇದೆಲ್ಲ ನಮ್ಮ ಶಾಪಿಂಗ್. ಆ್ಯಂಡ್ ಹೃದಯ ಆಲ್ರೆಡಿ ಪೇಂಟ್ ಸ್ಟಾರ್ಟ್ ಮಾಡಿದ್ದಾಳೆ. ಅವಳು ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಅವಳಿಗೆ. ಹಾಗಾಗಿ ಅವಳು ಪೇಂಟಿಂಗ್ ತೊಗೊಂಡು ಬಂದಿದ್ದೆ. ಬಟ್ ನಾನು ಅವಳ ಜೊತೆ ಕೂತ್ಕೊಳ್ಬೇಕಿಲ್ಲ ಅಂದರೆ ಏನಾದರೂ ಉಪದ್ರ ಸ್ಟಾರ್ಟ್ ಮಾಡ್ತಾಳೆ ಅದರಲ್ಲಿ. ಇದೇನೋ ಅವಳ ಮನಸ್ಸಿಗೆ ಏನು ಬರುತ್ತೆ ಅದನ್ನ ಮಾಡ್ತಾಯಿದ್ದಾಳೆ. ಬಟ್ ಮಕ್ಕಳು ಆದಷ್ಟು ಡ್ರಾಯಿಂಗ್ ಪೇಂಟಿಂಗ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಆದಷ್ಟು ಅವಳು ಪೇಂಟಿಂಗ್ ಮಾಡೋದಕ್ಕೆ ಬಿಡ್ತೀನಿ ಅವಳನ್ನ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಅವರಿಗೆ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಏನೋ ಪ್ರೋಗ್ರಾಮ್ ಇದೆ ಸ್ಕೂಲಲ್ಲಿ. ಹಾಗಾಗಿ ಕಲರ್ ಡ್ರೆಸ್ ಇತ್ತು, ಇಲ್ಲಾಂದರೆ ಅವ್ರಿಗೆ ಯೂಶ್ವಲಿ ಯೂನಿಫಾರ್ಮೇ ಇರುತ್ತೆ. ಆ್ಯಂಡ್ ಇದು ಬಂದು ಒಬ್ಬೊಬ್ಬರು ಕಾಸ್ಟ್ಯೂಮ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಹೃದಯ ಬಂದು ಇದೇ ಡ್ರೆಸ್ ಆಗ್ಬೋದು ಅಂತ ಹೇಳಿದ್ಲು. ಸೊ ಅವಳು ಇಷ್ಟ ಅಂತ ಹೇಳಿ ಅದನ್ನೇ ಹಾಕಿದ್ದೀನಿ. birthday, auntie. Happy birthday to you.
ಹೌದು ಅಮ್ಮ ಹ್ಯಾಪಿ ಬರ್ಡೇ ಪನ್ಲೆ ಓಯ್ ಓಲ್ ಗಮ್ಮತ್ ಆಂಟಿ ಹಾ ಓಲ್ ಗಮ್ಮತ್ ಓಲ್ ಗಮ್ಮತ್ ಓಡೆ ಪೋಯಿ ಬಾರ್ಬಿ ಎಂಕ ಸ್ಪೈಡರ್ ಮ್ಯಾನ್ ದ ಏರು ನಿಖಲ ಬರ್ಡೇನ ತೆನ್ನವ ಏನ ಪಿಂಕ್ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ಬರ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬರ್ಡೇ ವ್ಲಾಗ್ ಅಂತ ಹೇಳಿದ್ರೆ ಸೆಲೆಬ್ರೇಷನ್ಸ್ ಏನೂ ಇಲ್ಲ ತುಂಬಾ ಸಿಂಪಲ್ಲಾಗಿ ವರ್ಷ ಕೂಡ ಅಷ್ಟೇ ನನ್ನ ಬರ್ಡೇನು ನಾನು ಸೆಲೆಬ್ರೇಟ್ ಮಾಡಲ್ಲ ಆ್ಯಂಡ್ ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ವೃದ್ಧನಿಗೆ ಕೂಡ ಅವ್ರ ಸ್ಕೂಲಲ್ಲಿ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಪ್ರೋಗ್ರಾಮ್ ಇದೆ ಹಾಗೆ ಬೆಳಿಗ್ಗೆ ಮಕ್ಕಳೆಲ್ಲನೂ ರೆಡಿಯಾಗಿ ಕ್ಯೂಟಾಗಿ ಹೋದರು ಟು ದ ಕಿಚನ್ ಆ್ಯಕ್ಚುಲಿ ಕಿಚನಲ್ಲಿ ಇವತ್ತು ನಾವು ಚಿಕನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ಸುಕ್ಕ ಮಾಡ್ತಾ ಇದ್ದೀವಿ ಇದೆಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಆ್ಯಂಡ್ ಇದೆಲ್ಲ ಸ್ವಲ್ಪ ಕಟಿಂಗ್ ಕೆಲಸ ಎಲ್ಲ ಆಗಬೇಕಷ್ಟೇ ಆ್ಯಂಡ್ ಸಂಜೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಶಾಲೆಯಿಂದ ಬರುವಾಗ ಸೊ ದಿಸ್ ಈಸ್ ಫಾರ್ ಟುಡೇಸ್ ಲಂಚ್ ಆ್ಯಂಡ್ ಇನ್ನು ಸಂಜೆ ಏನಂತ ನೋಡಬೇಕು ಆ್ಯಂಡ್ ಕೋಳಿ ಸುಕ್ಕ ತಿನ್ನಬೇಕು ಅಂತ ಅನ್ನಿಸ್ತಿದೆ ಹಾಗೆ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸೊ ಮೊನ್ನೆ ಕೂಡ ಹೋಟೆಲ್ಗೆ ಹೋಗಿ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿದೆ ಬಟ್ ನಂಗೆ ಅದಷ್ಟು ಇಷ್ಟ ಆಗಿಲ್ಲ ಸೊ ಈರುಳ್ಳಿ ಮೆಂತೆ ಮತ್ತು ಬೇಳೆ ಸೊಪ್ಪು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ್ಯಂಡ್ ನನಗೆ ಸ್ವಲ್ಪ ಶುಂಠಿ ಕಟ್ ಮಾಡೋದಿದೆ ಈಗ ಗ್ರೇವಿ ರೆಡಿ ಆಗ್ತಾ ಇದೆ ಸೊ ಸುಕ್ಕ ಮಾಡಬೇಕಲ್ವಾ ಹಾಗಾಗಿ ಈಗ ಏನಿದೆ ಆ ಗ್ರೇವಿ ಅದನ್ನೆಲ್ಲ ತೆಗೆದು ಅದನ್ನ ಫುಲ್ ಡ್ರೈ ಥರ ಮಾಡಿ ಅದಾದಮೇಲೆ ನಾನು ಫಸ್ಟಿಗೆ ತೋರಿಸಿದಲ್ವ ತೆಂಗಿನಕಾಯಿ ತುರಿ ಅದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಸುಕ್ಕ ರೆಡಿ ಆಗಿಬಿಡುತ್ತೆ ಆ್ಯಂಡ್ ಇದು ಬಂದು ಸಾಂಬಾರು ಥರ ಚೆನ್ನಾಗಿರುತ್ತೆ ಹಾಗೆ ಮಾಡ್ತಾ ಇದ್ದಾರೆ ಅತ್ತೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ತೆಂಗಿನಕಾಯಿ ತುರಿದು ಅದನ್ನ ಪೇಸ್ಟ್ ಮಾಡಿ ಕೂಡ ಹಾಕಿದ್ದೀನಿ ಸಾಂಬಾರಿಗೆ ಅಂದರೆ ಖಾರ ಸ್ವಲ್ಪ ಜಾಸ್ತಿ ಆದರೆ ಅಂತ ಹೇಳಿ ಆ್ಯಂಡ್ ಇದು ಬಂದು ಇಲ್ಲಿ ಸುಕ್ಕ ರೆಡಿ ಆಗ್ತಾ ಇದೆ ಆ್ಯಂಡ್ ಈ ತೆಂಗಿನಕಾಯಿ ತುರಿ ಎಲ್ಲ ನಾನು ಗ್ರೈಂಡ್ ಮಾಡಿ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಪುಡಿ ಸಕ್ಕರೆ ಮಾಡ್ತಿದ್ಜಾ ಅವ ಅದು ಬೇನೆ ಸಕ್ಕರೆ ಇಂದೇನು ಚಂದ ಆಯ್ತಾ ಸೂಪರ್ ಟೇಸ್ಟಿ ಪಾಯಸ
Happy birthday to me. ಆ್ಯಂಡ್ ಹಾಗೆ ಸಂಜೆ ನಾವು ಚಿಕನ್ ದೊಣ್ಣೆ ಬಿರಿಯಾನಿ ಕೂಡ ಮಾಡಿದ್ವಿ, ಬಟ್ ಅದು ನನಗೆ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಮರ್ತೋಗ್ಬಿಡ್ತು. ಸೊ ತುಂಬಾ ಬೇಜಾರಾಯಿತು, ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಬೇಕಿತ್ತು ಅಂತ ಹೇಳಿ. ಇದು ಬಂದು ನೆಕ್ಸ್ಟ್ ಡೇ ಹೃದಯಂದು ಸ್ಕೂಲ್ ಡೇ, ಸಂಜೆ ಇದು 4 o'clock ಅಲ್ಲಿ ರೀಚ್ ಆಗೋದಕ್ಕೆ ಹೇಳಿದರು. ಆ್ಯಂಡ್ ಇದು ಬಂದು ಓವರ್ ಆಲ್ ಅವರ ಸ್ಕೂಲ್ ಡೇ ಡೆಕೋರೇಷನ್ಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಸೊ ನೈಟ್ ಟೈಮ್ ಫಂಕ್ಷನ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಸ್ಕೂಲ್ ಡೇ ಇತ್ತು. ನಾನೊಂದು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು. ಹೃದಯ LKG ಅಲ್ವಾ. ಆ್ಯಕ್ಚುಲಿ ಮೊಂಟೆಸರಿ ಮಕ್ಕಳದು ಕೂಡ ಅಲ್ಲಿದೆ, ಆ್ಯಂಡ್ ಅವ್ರದ್ದು ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಆ್ಯಂಡ್ ಹುಡುಗರ ಕಾಸ್ಟ್ಯೂಮ್ ಬಂದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹುಡುಗಿಯರದು ಒಂದು ಕೂಡ ಹೇಗಿದೆ ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಅವಳ ಫ್ರೆಂಡ್ ಸರ್ಕಲ್. ಆ್ಯಂಡ್ ಡ್ಯಾನ್ಸ್ ಅಲ್ಲಿ ತುಂಬ ಎಲ್ಲ ಪ್ರಾಪರ್ಟಿಗಳೆಲ್ಲ ಯೂಸ್ ಮಾಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ನನಗಂತೂ ಸಖತ್ ಇಷ್ಟ ಆಗಿರುತ್ತೆ ಡ್ಯಾನ್ಸ್. ಆ್ಯಂಡ್ ಅದರಲ್ಲೇ ಹೃದಯ ಫ್ರೆಂಡ್ ಇದ್ಲು ಸ್ಟೇಜಲ್ಲಿ. ಆ್ಯಂಡ್ ಅದು ತುಂಬಾ ಖುಷಿ ಆಯಿತು. ವೀಡಿಯೋ ಮಾಡೋಕ್ಕೂ ನನಗೆ ತುಂಬಾ ಈಸಿ ಆಯಿತು. ಅವಳಿಗೆ ಡ್ಯಾನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಇದು ಬೇಗ ಬಂದು ವೆಲ್ಕಮ್ ಡ್ಯಾನ್ಸ್ ಎಲ್ಲ ಆಗ್ತಾಯಿದೆ. ಇದಾದಮೇಲೆ ಮೊಂಟೆಸರಿ ಅವರ ಡ್ಯಾನ್ಸ್ ತುಂಬ ಕ್ಯೂಟಾಗಿತ್ತು. ಇದು ಬಂದು ಮೊಂಟೆಸರಿ ಮಕ್ಕಳದು ಡ್ಯಾನ್ಸ್ ಪರ್ಫಾರ್ಮೆನ್ಸು. ನಾನು ಇಲ್ಲಿ ಎಲ್ಲೂ ಆ ಮ್ಯೂಸಿಕ್ ಎಲ್ಲ ಹಾಕಿಲ್ಲ, ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಆದಷ್ಟು ನಾನು ಫ್ರೆಂಟೇ ಕೂತ್ಕೊಂಡಿದ್ದೆ ವೀಡಿಯೋ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಇದೀಗ ಬಂದು ಹೃದಯನವರ ಡ್ಯಾನ್ಸ್ ಪರ್ಫಾರ್ಮೆನ್ಸು. ಆ್ಯಂಡ್ MC ಕೂಡ ತುಂಬಾ ಚೆನ್ನಾಗಿತ್ತು. ಆ ಮಕ್ಕಳೇ ಅದನ್ನ ಹಾಡೆಲ್ಲ ಹೇಳಿ MC ಮಾಡಿದ ಒಂಥರ ಕ್ರಿಯೇಟಿವಿಟಿ ತುಂಬಾ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಡೆಫಿನೆಟ್ಲಿ ತಿಳಿಸಿ. ಚಂದ್ರನಲ್ಲಿಗೆ ಹೋಗಿ ಹೇಳಿ ಬಂದಿರುವುದು ಈ ಪುಟಾಣಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಬನ್ನಿರಿ ಶಾಲೆಗೆ ಹೊರಡಿರಿ ಗಾಡಿಗಳೆಲ್ಲ ರೆಡಿ. ಬನ್ನಿರಿ ಶಾಲೆಗೆ ಹೊರಡಿರಿ ಗಾಡಿಗಳೆಲ್ಲ ರೆಡಿ. ನಲಿಯುತ್ತ ಕುಣಿಯುತ್ತ ಜೊತೆಯಲ್ಲಿ ಬೆರೆಯುತ್ತ ಶಾಲೆಯ ಕೊಠಡಿಯ ಸೇರೋಣ. ನಲಿಯುತ್ತ ಕುಣಿಯುತ್ತ ಜೊತೆಯಲ್ಲಿ ಬೆರೆಯುತ್ತ ಶಾಲೆಯ ಕೊಠಡಿಯ ಸೇರೋಣ. ಸುಂದರ ಜ್ಞಾನವ ಪಡೆಯೋಣ, ಸುಂದರ ಜ್ಞಾನವ ಪಡೆಯೋಣ. ಈ ಹಾಡಿನಲ್ಲಿ ಬಸ್ಸಿನ ಚಾಲಕ ಮಕ್ಕಳನ್ನು ಶಾಲೆಗೆ ಕರೆತರಲು ಹೇಗೆ ಹುರಿದುಂಬಿಸುತ್ತಾರೆ ಮತ್ತು ಮಕ್ಕಳು ಶಾಲೆಗೆ ಬಂದರೆ ಅವರ ಭವಿಷ್ಯ ಹೇಗೆ ಉಜ್ವಲವಾಗುತ್ತದೆ ಎಂದು ಹಾಡಿ ನರ್ತಿಸಿ ವಿವರಿಸುತ್ತಾರೆ. LKG B ಮಕ್ಕಳು ಈ ಹಾಡನ್ನು ಹೃದಯನ ಡ್ಯಾನ್ಸ್ ವಿತ್ ಮ್ಯೂಸಿಕ್ ನಾನು ಸಪ್ರೇಟ್ ಒಂದು ವಿಡಿಯೋ ಹಾಕಿರ್ತೀನಿ. ಸೊ ಅದರಲ್ಲಿ ನಿಮಗೆ ನೋಡ್ಬೋದು. ಸೊ ಇದರಲ್ಲಿ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಆ್ಯಂಡ್ ಸೊ ಅದನ್ನ ನೀವು ಚೆಕ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಹೃದಯನ ಹೇಳಬೇಕಂದ್ರೆ ಇಲ್ಲಿ ಫ್ರಂಟ್ ಕಾಣಿಸ್ತಾ ಇದೆ ನೋಡಿ, ಆ ಬಸ್ ಪಕ್ಕನೇ ಇದ್ದಾಳೆ ಅವಳು. ಆ ಬಸ್ ಪಕ್ಕ ಫ್ರಂಟ್ ಕಾಣಿಸ್ತಿದ್ದಾಳೆ ಅಲ್ವಾ. ಸೊ ಅದು ಅದೇ ಹೃದಯ. ಆ್ಯಂಡ್ ಅವಳಿಗೆ 1-2 ದಿನದಿಂದ ಜ್ವರ ಕೂಡ ಇತ್ತು. ಆ್ಯಂಡ್ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ ಮೇಲೆ ಬರುವಾಗ ಮಗು ಫುಲ್ ಮೈಯೆಲ್ಲ ಬಿಸಿ ಇತ್ತು. ಅವಳಿಗೆ ಜ್ವರ ಬರ್ತಾಯಿತ್ತು. ಆದರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ. ಅದೇ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನೀವು ಕೂಡ ಹೇಳಿ ಹೃದಯ ಯಾವ ರೀತಿ ಡ್ಯಾನ್ಸ್ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ. ಆ್ಯಂಡ್ ಪುಟಾಣಿ ಮಕ್ಕಳು ಏನು ಮಾಡಿದ್ರು ಚೆನ್ನಾಗೇ ಕಾಣುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಮಾಡ್ತಿದ್ದಾಳೆ ಅಂತ ಹೇಳಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ಅಂತ ಅನಿಸುತ್ತೆ ಪೇರೆಂಟ್ಸಿಗೆ ಅಂತ, ತಮ್ಮ ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರೋದು. ಆ್ಯಂಡ್ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಾ ಇದೆ ಹೃದಯನ ಡ್ಯಾನ್ಸ್ ನೋಡುವಾಗ. ನಾನು ಫಸ್ಟ್ ಮಾಡಿರೋ ಡ್ಯಾನ್ಸ್ ಬಂದು LKG ಅವ್ರ UKG ಅಂತ ಅನಿಸುತ್ತೆ. ಹಳ್ಳಿ ಹೈದರಿಗೆ ದಿಲ್ಲಿ ಪ್ಯಾಟೆ ಮೇಲೆ ಕಣ್ಣು ಅಂತ ಹೇಳಿ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೆ. ಬಟ್ ನನಗೆ ಡ್ಯಾನ್ಸ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಟೀಚರ್ಸ್ಗಳೆಲ್ಲ ಸರಿಯಾಗಿ ಏಟ್ ಕೊಟ್ಟು ಡ್ಯಾನ್ಸ್ ಕಲಿಸ್ತಾಯಿದ್ರು. ಸೊ ಆ ಹೇಟಿಗೆ ನಾನು ಮತ್ತೆ ಡ್ಯಾನ್ಸ್ ಮಾಡೋದಕ್ಕೆ ಹೋಗಿಲ್ಲ. ಅಷ್ಟು ಭಯ ಪಡ್ಕೊಂಡ್ಬಿಟ್ಟಿದೆ ಚಿಕ್ಕ ವಯಸ್ಸಲ್ಲಿ ಅಲ್ವಾ. ಮಕ್ಕಳು ತುಂಬ ಹೊಡೆದು ಬಡ್ದು ಎಲ್ಲ ಕಲಿಸಿದ್ರೆ
ಕಷ್ಟ ಆಗಿಬಿಡುತ್ತೆ. ಸೊ ನನಗೂ ಕೂಡ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡಿದ್ದು ಸೆಕೆಂಡ್ PUC ಅಲ್ಲಿನೇ. ಅಲ್ಲಿ ತನಕ ನಾನು ಡ್ಯಾನ್ಸೇ ಮಾಡೋಕ್ಕೆ ಹೋಗಿಲ್ಲ. ಸೊ ಅದು ಹೃದಯ ಡ್ಯಾನ್ಸ್ ಮಾಡೋವಾಗ ಅದು ನೆನಪಾಗ್ತಾಯಿತ್ತು. ಆ್ಯಂಡ್ ಸೊ ಯಾ. ವೃದ್ಧೆ ತುಂಬಾ ಕೂಗ್ತಾ ಇದ್ಲು. ಅವಳಿಗೇನೋ ಭಯ ಆಗಿದೆ ಏನೋ, ಅಂದರೆ ರಾತ್ರಿ ಆಗಿತ್ತಲ್ವ, ಸೊ ಎಲ್ಲಿ ನನ್ನ ಕರ್ಕೊಂಡು ಹೋಗೋದಿಲ್ವೋ ಅಂತ ಏನಾದರೂ ಅಂದ್ಕೊಂಡಿದ್ಲ ಏನೋ. ಹಾಗಾಗಿ ಅವಳನ್ನ ಟಾಯ್ಸ್ ಎಲ್ಲ ಕೊಟ್ಟು ಸಮಾಧಾನ ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ಕೂಲಿಂದ ಡೈರೆಕ್ಟಾಗಿ ನಾವು ಹೋಟೆಲಿಗೆ ಬಂದ್ವಿ. ಆದಿತ್ಯ ಹೋಟೆಲ್ ಅಂತ ಹೇಳಿ ಉಪ್ಪಿನಗಡಿಯಲ್ಲಿ ವೆಜ್ ರೆಸ್ಟೋರೆಂಟ್. ಇದಕ್ಕಿಂತ ಮುಂಚೆ ಕೂಡ ನಾನು ವ್ಲಾಗಲ್ಲಿ ಹೇಳಿದ್ದೆ, ತುಂಬಾ ಚೆನ್ನಾಗಿದೆ. ಸೊ ಮಕ್ಕಳಿಗೆಲ್ಲ ಹೊಟ್ಟೆ ಹಸಿವಾಗ್ತಿರುತ್ತೆ ಅಂತ ಹೇಳಿ. ಸೊ ಇಲ್ಲಿ ದೊಡ್ಡಮ್ಮ ಇದ್ದಾರೆ, ಆ್ಯಂಡ್ ನಾವು ಮತ್ತು ಅತ್ತೆ ಧೃತಿ ಎಲ್ಲರೂ ಇದ್ದಾರೆ. ಆ್ಯಂಡ್ ಮಕ್ಕಳು ಫಸ್ಟಿಗೆ ಜ್ಯೂಸ್ ಕುಡಿತಾ ಇದ್ದಾರೆ. ಅದಾದಮೇಲೆ ಒಂದೊಂದು ಐಟಮ್ಗಳನ್ನ ಆರ್ಡ್ರ್ ಮಾಡಿದ್ವಿ. ವೆಜ್ ರೆಸ್ಟೋರೆಂಟ್ ಆದರೂ ಕೂಡ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ನನಗೆ ಪನ್ನೀರ್ ಚಿಲ್ಲಿ ಆರ್ಡ್ರ್ ಮಾಡಿದ್ದೆ, ಸೊ ಅದು ಸಖತ್ ಇಷ್ಟ ಆಗಿತ್ತು. ಗೋಬಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದು ಪನ್ನೀರ್, ಆ್ಯಂಡ್ ಸಖತ್ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ಇಲ್ಲಿಗೆ ವ್ಲಾಗ್ನ ನಾವು ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್. molto di devo poccare dale la girare di dale